ಚಿಂದಿ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಿಮಗೆ ನನ್ನ ತಮ್ಲೈನ್ ನೋಡಿದ್ರೆ ಗೊತ್ತಾಗಿರುತ್ತಲ್ವಾ, ಇವತ್ತು ನನ್ನ ಅಮ್ಮನ ಮನೆಯ ಹಿತ್ತಲಿನ ಗಿಡಗಳ ಬಗ್ಗೆ ಮಾತಾಡ್ತಾ ಇರೋದು. ಅದು ಬಂದು ನಾನು ಆವಾಗಲೇ ತೋರಿಸಿದ್ದು ಕನಕಾಂಬರದ ಗಿಡ, ಮತ್ತು ಇದು ಬಂದು ಬದನೆಕಾಯಿ ಗಿಡ. ಇದನ್ನು ನೋಡ್ತಿದ್ದೀರಲ್ವ, ಎಷ್ಟು ಪುಟಾಣಿ ಇದೆ. ಆಲ್ರೆಡಿ ಒಂದು ಬದನೆಕಾಯಿ ಕೂಡ ಬಿಟ್ಟಿದೆ, ಪುಟಾಣಿಯಾಗಿ ಚೆನ್ನಾಗಿತ್ತು. ಅದು ಆ್ಯಕ್ಚುಲಿ ಮುಂಚೆ ತುಂಬ ಬದನೆಕಾಯಿ ಬಿಟ್ಟಿದೆ. ಅದಾದಮೇಲೆ ಮತ್ತೆ ಹಸು ಎಲ್ಲ ತಿಂದಿರೋದ್ರಿಂದ ಇವಾಗ ಮತ್ತೆ ಬಿಡ್ತಾ ಇದೆ. ಇದು ಬಂದು ದಾಸವಾಳದ ಗಿಡ. ಆ ದಾಸವಾಳದ ಗಿಡ ತುಂಬಾನೇ ಹೂಗಳನ್ನ ಬಿಟ್ಟಿತ್ತು, ಮೊಗ್ಗು ಮತ್ತು ಹರಳಿರೋದು ಎಲ್ಲನೂ. ಹಾಗೆ ಸ್ವಲ್ಪ ಮುಂದೆ ಬಂತು ಅಂತ ಹೇಳಿದ್ರೆ, ಇದು ಗುಲಾಬಿ ಗಿಡ ಇದೆ. ಆ ಗುಲಾಬಿ ಗಿಡದಲ್ಲಿ ಇದು ರೆಡ್ ಕಲರ್ ರೋಸ್. ಆ್ಯಕ್ಚುಲಿ ಎಷ್ಟು ಚೆನ್ನಾಗಿತ್ತು ಆ ರೆಡ್ ಕಲರ್ ರೋಸ್ ಅಂತಂದರೆ, ಅಲ್ಲಿ ನೋಡ್ತಿದ್ದೀರಲ್ಲ ವಿಡಿಯೋದಲ್ಲಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ, ನೋಡ್ತಿದ್ರೇ ಮುಡ್ಕೊಬೇಕು ಅನಿಸುತ್ತೆ, ಅಷ್ಟು ಚೆನ್ನಾಗಿತ್ತು. ಅದಾದಮೇಲೆ ಅದರಿಂದ ಸ್ವಲ್ಪ ಮುಂದೆ ಬಂತು ಅಂತಂದರೆ, ಇದು ಇನ್ನೊಂದು ದಾಸವಾಳದ ಗಿಡ. ಇದು ಸ್ವಲ್ಪ ಪಿಂಕಿಶ್ ಕಲರ್ ಬರುತ್ತೆ. ಇದೂ ಅಷ್ಟೇ, ಹರಳಿದ ಮೇಲೆ ತುಂಬ ದೊಡ್ಡದಾಗಿ ಹರಳುತ್ತೆ. ಅದು ತುಂಬ ಚೆನ್ನಾಗಿದೆ ಗಿಡ. ಮತ್ತು ಇದು ಬಂದು ಕಾಕಡ. ನಾನು ಫಸ್ಟ್ ಮಲ್ಲಿಗೆ ಅಂದ್ಕೊಂಡಿದ್ದೆ, ಆಮೇಲೆ ಗೊತ್ತಾಯಿತು ಅದು ಕಾಕಡದ ಗಿಡ ಅಂತ. 2 ಗಿಡ ಇದೆ, ಅದು ಒಂದು ಹೂ ಬಿಟ್ಟಿಲ್ಲ, ಇದು ಒಂದು ಮಾತ್ರ ಹೂವು ಬಿಟ್ಟಿದೆ. ಬಿಟ್ಟರೆ ಇದು ತುಂಬಾ ಜಾಸ್ತಿ ಹೂಗಳು ಬಿಡುತ್ತೆ, ಅದು ಕೂಡ ತುಂಬ ಚೆನ್ನಾಗಿದೆ. ನಮ್ಮಮ್ಮ ಹಾಗೆ ತುಂಬ ನೀಟಾಗಿ ಎಲ್ಲನೂ ಮೇಂಟೈನ್ ಕೂಡ ಮಾಡಿದ್ದಾರೆ. ಇದು ಬಂದು ಸೇವಂತಿಗೆ ಗಿಡ, ಆದರೆ ಇನ್ನು ಹೂಗಳು ಬಿಟ್ಟಿಲ್ಲ. ಇವಾಗೆಲ್ಲ ಇನ್ನು ಚಿಗುರಿದೆ, ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ. ಮತ್ತು ಇದು ಬಂದು ಇನ್ನೊಂದು ರೋಸ್ ಗಿಡನೇ, ಲೈಟ್ ಪಿಂಕ್ ಕಲರ್ ರೋಸ್ ಗಿಡ. ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ. ಇದು ಅಷ್ಟೇ ತುಂಬ ಹೂಗಳನ್ನ ಬಿಡುತ್ತೆ ಯಾವಾಗ್ಲೂನು. ಇದು ಇನ್ನೊಂದು ದಾಸವಾಳದ ಗಿಡ. ಹಳ್ಳಿ ಕಡೆ ಅಂತಂದರೆ ದಾಸವಾಳದ ಗಿಡ ಜಾಸ್ತಿ ಬೆಳೀತಾರೆ, ಯಾಕಂದರೆ ಡೈಲಿ ಪೂಜೆಗೆ ಬೇಕಲ್ವಾ, ಆ ಕಾರಣಕ್ಕೇ ಜಾಸ್ತಿ ದಾಸವಾಳ ಗಿಡಗಳೇ ಇರುತ್ತೆ. ನಮ್ಮನೆ 2 ಇದೆ, 3 ಇರೋದು. 2 ಸೇಮ್ ಕಲರು, ಇನ್ನೊಂದು ಡಿಫ್ರೆಂಟ್ ಕಲರು. ಇದು ಬಂದು ಬಟರ್ ಫ್ರೂಟ್ ಗಿಡ. ಇದು ಆ್ಯಕ್ಚುಲಿ ಮರ ಆಗಿದೆ. ಇದು ಇನ್ನೂ ಬೇಗನೆ ಇಷ್ಟೊತ್ತಿಗೆ ಹಣ್ಣು ಬಿಡಬೇಕಿತ್ತು. ನಮ್ಮಮ್ಮ ಏನಕ್ಕೋ ಯಾವುದೋ ಕಾರಣಕ್ಕೆ, ಅಂದರೆ ಅದು ತುಂಬ ಎತ್ತರ ಆಗ್ತಿತ್ತು, ಶೀಟ್ ಹೊಡ್ಕೊಳ್ತಿತ್ತು ಅನ್ನೋ ಕಾರಣಕ್ಕೆ ಕಟ್ ಮಾಡಿಬಿಟ್ರು. ಹಾಗಾಗಿ ಅದು ಲೇಟ್ ಆಯಿತು, ಹಣ್ಣು ಬಿಡೋದು ಇನ್ನೂ ಲೇಟ್ ಆಗ್ತಿದೆ. ಇದು ಕರಿಬೇವು ಸೊಪ್ಪು ಗಿಡ. ಎಲ್ಲರ ಮನೇಲೂ ಇದ್ದೇ ಇರುತ್ತೆ ಕರಿಬೇವು ಸೊಪ್ಪು ಅಲ್ವಾ, ಹಿತ್ತಲು ಅಂದಮೇಲೆ. ಮತ್ತು ಇದು ಬಂದು ಹಾಗಲಕಾಯಿ ಗಿಡ. ಇದು ನೋಡಿದಿರಲ್ವ, ಆವಾಗಲೇ ಎಷ್ಟೊಂದು ಹಬ್ಬಿದೆ, ನೋಡಬೇಕು, ಹೂವು ಕೂಡ ಆಗ್ತಾ ಇದೆ. ಮೋಸ್ಟ್ಲಿ ಇನ್ನೊಂದು ಸ್ವಲ್ಪ ದಿನದಲ್ಲಿ ಕಾಯಿ ಕೂಡ ಬಿಡುತ್ತೆ. ಮತ್ತು ಇದು ಬಂದು ಟೊಮ್ಯಾಟೊ. ಇದು ಆ್ಯಕ್ಚುಲಿ ಏನಂದರೆ, ನಾನು ಸುಮ್ಮನೆ ಇರಲಾರ್ದೆ ನೋಡ್ಕೊಂಡು ಅದನ್ನು ಮುಟ್ಬಿಟ್ಟೆ, ಅದು ಬಿದ್ದೇ ಹೋಯಿತು ಹಣ್ಣು ಕೆಳಗಡೆ. ನಮ್ಮಮ್ಮ ನೋಡಿದರೆ ಅಷ್ಟೇ, ಆಮೇಲೆ ಎಲ್ಲ ಕಿತ್ತಾಕ್ತೀಯಾ ಅಂತ ಬೈದ್ಬಿಟ್ಟಿರೋರು, ಅವ್ರು ಇರಲಿಲ್ಲ. ಇಲ್ಲಿ ನೋಡ್ತಿದ್ದೀರಲ್ವ, ಅದೇ ಟೊಮೊಟೊ ಗಿಡಗಳು. ಇನ್ನು ಮುಂದೆ ಹಂಗೆ ಪಕ್ಕದಲ್ಲಿ ಸ್ವಲ್ಪ ಸ್ವಲ್ಪ ಹಬ್ಬಿತ್ತು. ಅಲ್ಲಿ ನೋಡಿ ಎಷ್ಟೊಂದು ಗಿಡಗಳಿದೆ. ಅದಕ್ಕೆಲ್ಲ ನೀಟಾಗಿ ಮಣ್ಣು ಕೊಟ್ಟು ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಇದು ಬಂದು ಮೆಣಸಿನ್ಕಾಯಿದು ಗಿಡಗಳು, ಹಾಗೆ ಬೀಜನ ಹಾಕಿ ಸಸಿ ಮಾಡಕ್ಕೆ ಬಿಟ್ಟಿರೋದು. ಅದನ್ನು ಹೊಲದ ಹತ್ರ ನೆಡಬೇಕು ಅಂತ ಹೇಳಿ ಬಿಟ್ಟಿದ್ದಾರೆ. ಇದು ಮತ್ತೆ 2 ಬದನೆಕಾಯಿ ಗಿಡಗಳು. ಇದು ಬಂದು ಆಲೋವೆರಾ ನೋಡ್ತಿದ್ದೀರಲ್ವ, ಎಷ್ಟು ಚೆನ್ನಾಗಿ ಬಿಟ್ಟಿದೆ ಅಂತ. ಅದ್ರ ಪಕ್ಕದಲ್ಲೇನೆ ಇನ್ನೊಂದು ಪುಟಾಣಿ ಮರಿ ಕೂಡ ಮಾಡಿದೆ ಆಲೋವೆರಾ ಗಿಡ, ಅದು ಕೂಡ ಚೆನ್ನಾಗಿತ್ತು. ಇದು ಬಂದು ನಮ್ಮನೆ ಪಪ್ಪಾಯಿ ಗಿಡ. ಇದು ಇವಾಗ ರೀಸೆಂಟಾಗಿ ಹಾಕಿರೋದು, ಬಟ್ ತುಂಬ ಚೆನ್ನಾಗಿ ಹೂಗಳನ್ನ ಬಿಟ್ಟಿದೆ, ಅದನ್ನು ಕೂಡ ಚೆನ್ನಾಗಿ ಬೆಳೆದಿದೆ. ಹಾಗೆ ಇಲ್ಲಿ ನೋಡ್ತಿದ್ದೀರಲ್ವ, ಈ ಕವರಲ್ಲಿರೋದು ಬಂದು ಹಲಸಿನಕಾಯಿ ಬೀಜನ ಅಲ್ಲಿ ಹಾಕಿದ್ದಾರೆ, ಇನ್ನು ಅದು ಗಿಡ ಬಂದಿಲ್ಲ, ಬರುತ್ತೆ. ಇದು ನಮ್ಮನೆ ಇರೋಂಥ ಪುಟಾಣಿ ಹಸುಗಳು. ಚೆನ್ನಾಗಿದೆ ಅಲ್ವಾ, ಸುಮ್ಮನೆ ಇರಲಿ ಅಂತ ಹೇಳಿಬಿಟ್ಟು ಒಂದು ವಿಡಿಯೋ ಮಾಡ್ಕೊಳ್ಳೋಣ ಅಂತ ಮಾಡಿರೋದು. 2 ಹಸು ಇದೆ, 1 ಕರು ಇರೋದು, 2 ಕೂಡ ಕಪ್ಪಗೆ ಇದೆ. ಚೆನ್ನಾಗಿದೆ ಅದು ಆ್ಯಕ್ಚುಲಿ. ಮತ್ತು ಅದರಿಂದ ಸ್ವಲ್ಪ ಮುಂದೆ ಬಂತು ಅಂತ ಹೇಳಿದ್ರೆ, ಇಲ್ಲಿ ಒಂದಷ್ಟು ಚೆಂಡು ಹೂವು ಗಿಡಗಳನ್ನ ನೆಟ್ಟಿದ್ದಾರೆ. ಫುಲ್ ಲೈನಿಗಿದೆ. ಅದಷ್ಟು ನನ್ನ ಮನೆಯ ಹಿತ್ತಲಿನ ಗಿಡಗಳು. ಅದಾದಮೇಲೆ ಇಲ್ಲಿ ನಾನು ಬಸ್ಸಾಂಬಾರು ಮಾಡ್ತಾಯಿದ್ದೀನಿ. ಅದಕ್ಕೆ ನಾನು ಹಸಿ ತಡಿನಿಕಾಳು ಬರುತ್ತಲ್ವ, ತಗಣಿಕಾಳು ಅಂತಾರಲ್ಲ ಅದು, ಮತ್ತು ನುಗ್ಗೆ ಸೊಪ್ಪು 2 ಸೇರಿಸಿ ಬಸ್ಸಾರು ಮಾಡ್ತಾಯಿದ್ದೀನಿ. ಅದು ಮಾಡೋದು ಹೇಗೆ ಅಂತ ಅಂದರೆ, ಫಸ್ಟು ಒಂದು ಪಾತ್ರೆಯಲ್ಲಿ ನೀರನ್ನ ಕಾಯಕ್ಕಿಟ್ಟಿದ್ದೀನಿ. ಆ ನೀರನ್ನ ಕಾಯಕ್ಕಿಟ್ಟು ಆದಮೇಲೆ ಫಸ್ಟು ತಗಣಿಕಾಳು ಬರುತ್ತಲ್ವ, ಅದನ್ನು
ಬೇಯಲಿಕ್ಕೆ ಹಾಕಬೇಕು. ಅದು ಸ್ವಲ್ಪ ಕೆಂಪಾಗಿರೋದು ಯಾಕೆಂದರೆ ಅದು ನಾವು ಬಂದ ತಕ್ಷಣ ಫ್ರೆಶ್ಶಾಗಿ ಮಾಡಿದ್ದಿಲ್ಲ. ಒಂದೆರಡು ದಿನ ಇಟ್ಟಿದ್ವಿ. ಹಾಗಾಗಿ ಅದು ಸ್ವಲ್ಪ ಕೆಂಪಾಗ್ಬಿಟ್ಟಿದೆ. ಬಟ್ ಕಾಳು ಚೆನ್ನಾಗೇ ಇತ್ತು. ಕಲರ್ ಮಾತ್ರ ಕೆಂಪು ಕಾಣಿಸ್ತಿರೋದು ಅಷ್ಟೇ. ಅದನ್ನು ಚೆನ್ನಾಗಿ ಬೇಯಲಿಕ್ಕೆ ಬಿಡಬೇಕು. ಸ್ವಲ್ಪ ಉಪ್ಪು ಕೂಡ ಹಾಕಿದ್ದೀನಿ. ಉಪ್ಪು ಹಾಕಿ ಬೇಯಲಿಕ್ಕೆ ಇಟ್ಟಿರೋದು. ಅದಾದಮೇಲೆ ಇದು ಖಾರಕ್ಕೆ ಏನೇನು ಬೇಕು ಅಂತಂದರೆ ಹಸಿರು ಮೆಣಸಿನ್ಕಾಯಿ ಬೇಕು. ನಾನಿಲ್ಲಿ ಒಂದು 10, 15 ಹಸಿರು ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ. ಹಸಿರು ಮೆಣಸಿನ್ಕಾಯಿನ ತೊಗೊಂಡು ಒಂದು ಹರಳೆ ಮೇಲೆ ಅದನ್ನು ಇಟ್ಟು ಚೆನ್ನಾಗಿ ಫಸ್ಟು ಫ್ರೈ ಮಾಡ್ಕೊಬೇಕು. ಅದ್ರದ್ದು ಘಾಟೆಲ್ಲ ಹೋಗಬೇಕು. ಆ ಥರ ನೀಟಾಗಿ ಫ್ರೈ ಮಾಡ್ಕೊಬೇಕು. ಕೆಲವರು ಎಣ್ಣೆ ಹಾಕಿನೂ ಕೂಡ ಫ್ರೈ ಮಾಡ್ತಾರೆ. ಬಟ್ ನಾನೇನು ಎಣ್ಣೆ ಹಾಕಿ ಫ್ರೈ ಮಾಡಲಿಲ್ಲ, ಹಾಗೆ ಫ್ರೈ ಮಾಡಿದ್ದೀನಿ. ಇಲ್ಲಿ ನೋಡ್ತಿದ್ದೀರಲ್ವ ಆಲ್ರೆಡಿ ನಮ್ಮದು ಕಾಳು ಬಂದು ಕುದೀತಾ ಇದೆ. ಅದಕ್ಕೆ ನಾನು ಆಗಲೇ ಬಿಡಿಸಿ ಎತ್ತಿಟ್ಟಿದ್ದಂಥ ನುಗ್ಗೆ ಸೊಪ್ಪೇನಿದೆ ಅದನ್ನು ಹಾಕ್ತಾ ಇದ್ದೀನಿ. ಆ ನುಗ್ಗೆ ಸೊಪ್ಪನ್ನ ಕೂಡ ಹಾಕಿ ನೀಟಾಗಿ ಬೇಯಿಸ್ಕೊಬೇಕು ಸೊಪ್ಪು ಮತ್ತು ಕಾಳು. ಕಾಳು ಆಲ್ಮೋಸ್ಟ್ ಅರ್ಧ ಮುಕ್ಕಾಲು ಅಷ್ಟು ಬೆಂದ ಆದಮೇಲೆ ಸೊಪ್ಪು ಹಾಕಬೇಕು. ಅಂದರೆ ಅಟ್ಲೀಸ್ಟ್ ಅರ್ಧನಾದರೂ ಬೆಂದಿರಬೇಕು. ಅದಾದ್ಮೇಲೆನೇ ಸೊಪ್ಪು ಹಾಕಬೇಕು. ಯಾಕಂತಂದರೆ ಸೊಪ್ಪು ಬೇಗ ಬೆಂದೋಗುತ್ತೆ. ಹಾಗಾಗಿ ಅದಾದಮೇಲೆ ನಾನು ಇಲ್ಲಿ ಟೊಮೊಟೊ ಹಾಕೋದು ಮರ್ತೋಗ್ಬಿಟ್ಟಿದ್ದೆ. ಅದಕ್ಕೋಸ್ಕರ ಇವಾಗ ಟೊಮೊಟೊನ ಹಾಕ್ತಾ ಇದ್ದೀನಿ. ಇಲ್ಲಿ ನೋಡಿದ್ರಲ್ಲ ಮೆಣಸಿನ್ಕಾಯಿ ಹುರಿತಿದ್ದೆ ಅಲ್ವಾ, ಅದು ಆಲ್ರೆಡಿ ಬೆಂದಿತ್ತು ನೀಟಾಗಿ. ಅದನ್ನು ಒಂದು ಜಾರ್ಗೆ ನಾನು ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ಸ್ವಲ್ಪ ಮೆಣಸನ್ನ ಕೂಡ ಹಾಕಿದ್ದೀನಿ ನಾನು. ಮೆಣಸು ಜೊತೆಗೆ ಜೀರಿಗೆನೂ ಕೂಡ ಹಾಕ್ತಾ ಇದ್ದೀನಿ. ಆದಮೇಲೆ ಇಲ್ಲಿ ನಾನು ಕೊತ್ತಂಬರಿ ಸೊಪ್ಪನ್ನ ಹಾಕ್ತಾ ಇದ್ದೀನಿ. ಸ್ವಲ್ಪ ನಿಮಗೆ ಎಷ್ಟು ಬೇಕೋ ಅಷ್ಟು ಕೊತ್ತಂಬರಿ ಸೊಪ್ಪನ್ನ ಹಾಕೊಬೋದು. ನಾನು ಸ್ವಲ್ಪ ಜಾಸ್ತಿ ಹಾಕ್ತಾ ಇದ್ದೀನಿ. ಮತ್ತು ಒಂದು ಗೆಂಡೆ ಫುಲ್ ಬೆಳ್ಳುಳ್ಳಿನ ನಾನು ಹಾಕ್ತಾ ಇದ್ದೀನಿ. ಅದ್ರ ಜೊತೆಗೆ ಒಂಚೂರು ಹುಣ್ಸೆಹಣ್ಣು. ಇದು ಖಾರ ನಾವು ಸಪ್ರೇಟ್ ಎತ್ತಿಡೋದ್ರಿಂದ ನಾನು ಹಾಕ್ಕೊಳ್ತಾ ಇರೋದು. ಸೊಪ್ಪಿನ ಸಾರಿಗೆ ಯೂಶ್ವಲಿ ಯಾರೂ ಹುಣ್ಸೆಹಣ್ಣು ಹಾಕಲ್ಲ. ಮತ್ತು ಇಲ್ಲಿ ನಾನು ಸ್ವಲ್ಪ ಉಪ್ಪನ್ನ ಕೂಡ ಹಾಕಿ, ಸ್ವಲ್ಪ ನೀರನ್ನು ಹಾಕಿ ಅದನ್ನು ಪೇಸ್ಟ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ಅದಾದಮೇಲೆ ಇಲ್ಲಿ ನಾನು ಸಬ್ಬಸಿಗೆ ಸೊಪ್ಪನ್ನ ಹಾಕ್ತಾ ಇದ್ದೀನಿ. ಯಾಕಂದರೆ ನನಗೆ ಮರ್ತೋಗ್ಬಿಟ್ಟಿತ್ತು. ಅದಕ್ಕೋಸ್ಕರ ಆಮೇಲೆ ಹಾಕಿದ್ದು. ಇಲ್ಲಿ ಸೊಪ್ಪು ಒಗ್ಗರಣೆಗೆ ಏನೇನು ಬೇಕು ಅಂತ ಅಂದರೆ ಇಲ್ಲಿ ಸ್ವಲ್ಪ ಕಾಯಿ ತುರಿ, ಹಸಿರು ಮೆಣಸಿನ್ಕಾಯಿ, ಬೆಳ್ಳುಳ್ಳಿ ಮತ್ತು ಈರುಳ್ಳಿನ ತೊಗೊಂಡಿದ್ದೀನಿ. ಹಾಗೆ ಒಂದು ಪಾತ್ರೆಯಲ್ಲಿ ಸ್ವಲ್ಪ ಎಣ್ಣೆ ಬಿಟ್ಟು ಫಸ್ಟು ನಾನು ಇಲ್ಲಿ ಬೆಳ್ಳುಳ್ಳಿನ ಹಾಕ್ತಾ ಇದ್ದೀನಿ. ಬೆಳ್ಳುಳ್ಳಿ ಹಾಕಿದ ಮೇಲೆ ಹಸಿರು ಮೆಣಸಿನ್ಕಾಯಿನ ಹಾಕ್ತಾ ಇದ್ದೀನಿ. ಅದನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು. ಹಸಿರು ಮೆಣಸಿನ್ಕಾಯಿ ನೀಟಾಗಿ ಎಲ್ಲ ಖಾರ ಬಿಡೋ ಥರ ಫ್ರೈ ಮಾಡಿ ಆದಮೇಲಿಂದ ನಾನಿಲ್ಲಿ ಸ್ವಲ್ಪ ಈರುಳ್ಳಿನ ಹಾಕ್ತಾ ಇದ್ದೀನಿ. ಈರುಳ್ಳಿ, ಬೆಳ್ಳುಳ್ಳಿ ಮತ್ತು ಹಸಿರು ಮೆಣಸಿನ್ಕಾಯಿ, ಸಾಸಿವೆ ಇಷ್ಟನ್ನ ಹಾಕಿ ಅದಷ್ಟನ್ನು ನೀಟಾಗಿ ಫ್ರೈ ಮಾಡ್ಕೋಬೇಕಾಗಿರುತ್ತೆ. ಅದಾದಮೇಲೆ ಸ್ವಲ್ಪ ನಾನಿಲ್ಲಿ ಉಪ್ಪನ್ನ ಹಾಕ್ತಾ ಇದ್ದೀನಿ. ಉಪ್ಪು ಹಾಕಿ ಆದಮೇಲೆ ನಾವು ಆಲ್ರೆಡಿ ಇಲ್ಲಿ ಕಾಳು ಮತ್ತು ಸೊಪ್ಪು ಎರಡನ್ನೂ ಬೇಯಿಸಿ ಸಪ್ರೇಟಾಗಿ ಎತ್ತಿಟ್ಕೊಂಡಿದ್ವಲ್ವ, ಅದನ್ನು ಈ ಒಗ್ಗರಣೆ ಏನು ಮಾಡಿದ್ವಿ ಅದರೊಳಗಡೆ ಹಾಕಿಬಿಟ್ಟು ನೀಟಾಗಿ ಮಿಕ್ಸ್ ಮಾಡಬೇಕು. ಕೊನೆಯಲ್ಲಿ ಇಲ್ಲಿ ನಾನು ಕಾಯಿ ತುರಿನ ತೋರಿಸ್ತಾ ಇದ್ದೀನಲ್ವ, ಇಲ್ಲಿ ಕಾಯಿ ತುರಿನ ಹಾಕ್ತಾ ಇದ್ದೀನಿ. ಲಾಸ್ಟಲ್ಲಿ ಕಾಯಿ ತುರಿನ ಹಾಕಿ ಎತ್ತಿಟ್ಕೊಂಡ್ರೆ ಸೊಪ್ಪು ಪಲ್ಯ ರೆಡಿ ಆಗುತ್ತೆ. ಮತ್ತು ಇದು ಅದೇ ಕಾಳು ಮತ್ತು ಸೊಪ್ಪಿನ ಜೊತೆಗೆ ಒಂದು ಟೊಮೊಟೊ ಬೇಯಿಸಿದ್ನಲ್ವ, ಅದನ್ನು ಸಪ್ರೇಟಾಗಿ ನಾನು ಎತ್ತಿಟ್ಕೊಂಡಿದ್ದೆ. ಇದು ಉಪ್ಪು ಸಾಂಬಾರು ಖಾರ ಏನು ರೆಡಿ ಮಾಡಿದ್ದೆ ಅದರೊಳಗಡೆ ಸೊಪ್ಪು ಮತ್ತು ಟೊಮೊಟೊ ಇಷ್ಟನ್ನು ಕೂಡ ಹಾಕಿ ನೀಟಾಗಿ ಫ್ರೈ ಮಾಡಿ ಪಾತ್ರೆಯಲ್ಲಿ ಎಣ್ಣೆ, ಸ್ವಲ್ಪ ಸಾಸಿವೆ ಹಾಗೆ ಬೆಳ್ಳುಳ್ಳಿನ ಹಾಕಿ ಆ ಪೇಸ್ಟ್ ಏನಿತ್ತು ಅದನ್ನು ಹಾಕಿ ಇಲ್ಲಿ ನಾನು ನೀಟಾಗಿ ಫ್ರೈ ಮಾಡ್ತಾ ಇದ್ದೀನಿ. ಅದು ನೀಟಾಗಿ ಸ್ವಲ್ಪ ಹಸಿ ಸ್ಮೆಲ್ ಹೋಗೋ ತನಕ ಒಂಚೂರು ನೀಟಾಗಿ ಫ್ರೈ ಮಾಡಬೇಕು. ಫ್ರೈ ಮಾಡಿ ಆದಮೇಲೆ ನೀರು ನಿಮಗೆ ಕನ್ಸಿಸ್ಟೆನ್ಸಿ ಹೆಂಗೆ ಬೇಕೋ ಅಷ್ಟು ನೀರನ್ನು ಹಾಕ್ಕೊಬೇಕು. ನೀರು ಹಾಕಿ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ಅಂತ ಅಂದರೆ ಬಸ್ಸಾಂಬಾರು ರೆಡಿ ಆಗುತ್ತೆ. ಅದ್ರ ಜೊತೆಗೆ ನಮ್ಮಪ್ಪನಿಗೆ ನಾನು ಕಾಳು ಮತ್ತು ಟೀ ಎರಡೂ ಕೊಡ್ತಾಯಿದ್ದೆ. ಅದನ್ನು ಕೊಟ್ಟು ಆದಮೇಲೆ ನಾನು ಬಸ್ಸಾಂಬಾರನ್ನ ಸಂತೃಪ್ತಿಯಾಗಿ ತಿಂದು ಇವಾಗ ಮೊಸರನ್ನ ತಿಂತಾಯಿದ್ದೀನಿ. ಎಂಥದ್ದೇ ಊಟ ಮಾಡಿದ್ರೂ ಮೊಸರನ್ನ ತಿಂದಿಲ್ಲ ಅಂದರೆ ಹೇಗೆ ಅಲ್ವಾ? ಊಟನೇ ಕಂಪ್ಲೀಟ್ ಅನ್ಸಲ್ಲ. ಸೊ ನಾನು ಮೊಸರನ್ನ ಜೊತೆಗೆ ನನ್ನ ವ್ಲಾಗ್ ಕೂಡ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.